ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಹಣ ಇದ್ದವರಿಗೂ ನಶೆ, ಖಾಲಿ ಕೈಯಲ್ಲಿ ಬಂದವರಿಗೂ ನಶೆ ಏರಿಸಿಕೊಳ್ಳೋ ಆಫರ್. ಎಫ್ಐಆರ್ನಲ್ಲಿ ಬಯಲಾಗಿದೆ ಅಸಲಿ ಎತ್ತು. ಮತ್ತೇರಿಸಿಕೊಳ್ಳಬೇಕನ್ನೋರಿಗೆ ಪೆಡ್ಲರ್ಗಳು ರೆಡಿ ಮಾಡಿದ್ರಂತೆ ಮೆನ್ಯೂ. ಜಿಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಕೇಸ್. 5 ಆರೋಪಿಗಳ ವಿಚಾರಣೆ ನಡೆಸಲಿರುವ ಸಿಸಿಬಿ. ಈ ಹಿಂದೆ ಆಯೋಜಿಸಿದ್ದ ಪಾರ್ಟಿಗಳ ಬಗ್ಗೆಯೂ ನಡೆಯಲಿದೆ ತನಿಖೆ. ಮುಂಗಾರು ಪೂರ್ವ ಮಳೆಯಿಂದ ಕೊಡಗಿನಲ್ಲಿ ಸಮಸ್ಯೆ. ಕುಶಾಲನಗರ ಬಳಿ ಗುಮ್ಮನಕೊಲ್ಲಿ ಚೌಡೇಶ್ವರಿ ಬಡಾವಣೆ ಜಲಾವೃತ. ತಗ್ಗು ಪ್ರದೇಶದ ಮನೆ ಅಂಗಡಿಗಳಿಗೆ ನುಗ್ಗಿದ ನೀರು. ಮೇ 23ರವರೆಗೂ ಆರೆಂಜ್ ಅಲರ್ಟ್ ಘೋಷಣೆ. ಮೈಸೂರು ಜಿಲ್ಲೆಯಲ್ಲೂ ವರುಣಾರ್ಭಟ. ಹುಣಸೂರಿನ ಹಲವೆಡೆ ಜಮೀನುಗಳಲ್ಲಿ ನಿಂತ ನೀರು. ಟಿ ನರಸೀಪುರದಲ್ಲಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ವಿರಿಯಾಪಟ್ಟಣದಲ್ಲಿ ಕೆರೆಯಲ್ಲಿ ಕೊಚ್ಚಿ ಹೋಗ್ತಿದ್ದ ಕರು ರಕ್ಷಣೆ. ಕೆರಗೋಡು ಹನುಮ ಧ್ವಜ ವಿವಾದ. ಅರ್ಜುನ ಸ್ತಂಭದಲ್ಲಿ ಹಿಂದಿದ್ದ ತ್ರಿವರ್ಣ ಧ್ವಜ ಬದಲಿಸಿ ಹೊಸ ತಿರಂಗ ಹಾರಾಟ. ಪೊಲೀಸ್ ಭದ್ರತೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಎಡಿಸಿ ನಾಗರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.